ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಲೋಕಾಯುಕ್ತ ಅಂದರೆ ಯಾರು, ಅವರ ಅಪಾಯಿಂಟ್ಮೆಂಟ್ ಹೇಗಾಗತ್ತೆ, ಅವರ ಹತ್ರ ಏನೇನು ಪವರ್ಸ್ ಇವೆ ಅನ್ನೋದನ್ನ ಇಲ್ಲಿ ಸ್ಟಡಿ ಮಾಡೋಣ. ಕರ್ನಾಟಕದಲ್ಲಿ ಲೋಕಾಯುಕ್ತರ ಒಂದು ಅಪಾಯಿಂಟ್ಮೆಂಟ್, ಅವರಿಗಿರುವಂತ ಪವರ್ಸ್, ಅವರು ಮಾಡುವಂತ ಫಂಕ್ಷನ್ಸ್, ಅವರು ಯಾವ ರೀತಿಯ ಒಂದು ಪ್ರೊಸೀಜರ್ಸ್ ಅನ್ನ ಯೂಸ್ ಮಾಡಬೇಕು, ಇವೆಲ್ಲವುಗಳನ್ನ ನಾವು ಕರ್ನಾಟಕ ಲೋಕಾಯುಕ್ತ ಆಕ್ಟ್ 1984 ನಲ್ಲಿ ನಾವು ಸ್ಟಡಿ ಮಾಡ್ತೇವೆ. ಮೊದಲಿಗೆ ಲೋಕಾಯುಕ್ತ ಅಂತ ಹೇಳಿದ್ರೆ ಸಾರ್ವಜನಿಕರ ಹಿತಾಸಕ್ತಿಯನ್ನ ರೀಪ್ರೆಸೆಂಟ್ ಮಾಡುವ ಸಲುವಾಗಿ ರಾಜ್ಯ ಸರ್ಕಾರಗಳಿಂದ ನೇಮಕಗೊಂಡಂತಹ ಒಬ್ಬ ಆಫೀಷಿಯಲ್ ಅಥವಾ ಅಧಿಕಾರಿಯನ್ನ ಲೋಕಾಯುಕ್ತ ಅಂತೇಳಿ ಕರೆಯಲಾಗುತ್ತೆ. ಲೋಕಾಯುಕ್ತ ಒಂದು ಆಂಟಿ ಕರಪ್ಷನ್ ಅಥಾರಿಟಿ ಆಗಿದೆ. ಇದನ್ನ ಓಂಬಡ್ಸ್ಮನ್ ಅಂತೇಳಿ ಕೂಡ ಕರೆಯಲಾಗುತ್ತೆ. ಈ ಲೋಕಾಯುಕ್ತ ಸಂಸ್ಥೆಯನ್ನ ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಒಂದು ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅನ್ನ ನೇಮಕ ಮಾಡಲಾಗ್ತದೆ. ಅದರ ಒಂದು ಅಧ್ಯಕ್ಷತೆಯನ್ನ ಮೊರಾರ್ಜಿ ದೇಸಾಯಿ ಅವರು ವಹಿಸಿರ್ತಾರೆ. ಸೊ ಅವರ ಅಧ್ಯಕ್ಷತೆಯಲ್ಲಿ ಭಾರತದಲ್ಲಿರುವ ಕರಪ್ಷನ್, ಭ್ರಷ್ಟಾಚಾರವನ್ನ ಕಡಿಮೆ ಮಾಡಬೇಕು, ಕಂಟ್ರೋಲ್ ಮಾಡಬೇಕು, ರೆಗ್ಯುಲೇಟ್ ಮಾಡಬೇಕು ಅಂತಂದ್ರೆ ಸ್ವೀಡನ್ ದೇಶದಲ್ಲಿರುವಂತಹ ಸ್ವೀಡನ್ ದೇಶದ ಮಾದರಿಯ ಸಂಸ್ಥೆಯನ್ನ ಭಾರತದಲ್ಲಿ ಕೂಡ ನಾವು ನಿರ್ಮಾಣ ಮಾಡಬೇಕು ಅಂತ ಹೇಳಿ ರೆಕಮೆಂಡೇಶನ್ ಅನ್ನ ಮಾಡ್ತಾರೆ. ಈ ಒಂದು ಕಮಿಷನ್ ನ ಆಧಾರದ ಮೇಲೆಯೇ ಸೆಂಟರ್ನಲ್ಲಿ ಲೋಕಪಾಲ್ ಮತ್ತು ಸ್ಟೇಟ್ ಲೆವೆಲ್ನಲ್ಲಿ ಲೋಕಾಯುಕ್ತ ಎನ್ನುವಂತಹ ಇನ್ಸ್ಟಿಟ್ಯೂಷನ್ ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಚಿಂತನೆ ಮಾಡಲಾಗ್ತದೆ. ಭಾರತದಲ್ಲಿ ಪ್ರಥಮ ಬಾರಿಗೆ ಒಡಿಶಾ ರಾಜ್ಯದಲ್ಲಿ ಈ ಲೋಕಾಯುಕ್ತ ಸಂಸ್ಥೆಯನ್ನ ಇಂಟ್ರೊಡ್ಯೂಸ್ ಮಾಡಲಾಗ್ತದೆ. ಆದ್ರೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಅದೇ ರೀತಿ 1973ರಲ್ಲಿ ಮಹಾರಾಷ್ಟ್ರ ಸರ್ಕಾರ ಲೋಕಾಯುಕ್ತ ಸಂಸ್ಥೆಯನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ ಮತ್ತು ಆ ಒಂದು ಕಾಯ್ದೆಯನ್ನ ಇಂಪ್ಲಿಮೆಂಟ್ ಮಾಡುತ್ತೆ. ಸೊ ಈ ಸಂಸ್ಥೆ ಕರಪ್ಷನ್ ನ ವಿರುದ್ಧ, ಫೇವರೇಟಿಸಮ್ ನ ವಿರುದ್ಧ, ನೆಪೋಟಿಸಮ್ ನ ವಿರುದ್ಧ, ಇಂಜಸ್ಟಿಸ್ ಅಥವಾ ಯಾವುದೇ ಗ್ರೀವಿಯನ್ಸ್ ನ ವಿರುದ್ಧ, ಅದರ್ ಗ್ರೀವಿಯನ್ಸ್ ನ ವಿರುದ್ಧ ಕಂಪ್ಲೇಂಟ್ಸ್ ಗಳನ್ನ, ಅಲಿಗೇಷನ್ಸ್ ಗಳನ್ನ ಮಾಡಿದ್ರೆ ಅದನ್ನ ಇನ್ವೆಸ್ಟಿಗೇಷನ್ ಮಾಡುವಂತ ಅಧಿಕಾರವನ್ನ ಈ ಸಂಸ್ಥೆ ಹೊಂದಿದೆ. ಈ ಸಂಸ್ಥೆ ಜಡ್ಜಸ್, ಸ್ಪೀಕರ್, ಚೇರ್ಮನ್, ಸಿಎಜಿ, ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ನ ಮೆಂಬರ್ಸ್ ಅಂಡ್ ಚೇರ್ಮನ್, ಸಿವಿಲ್ ಅಂಡ್ ಕ್ರಿಮಿನಲ್ ಕೋರ್ಟ್ ನ ಜಡ್ಜಸ್, ಇವರನ್ನ ಹೊರತುಪಡಿಸಿ ಉಳಿದ ಎಲ್ಲರ ಮೇಲೆ ಇನ್ವೆಸ್ಟಿಗೇಷನ್ ಮಾಡುವಂತ ಅಧಿಕಾರವನ್ನು ಹೊಂದಿದೆ. ಈ ಲೋಕಾಯುಕ್ತ ಸಂಸ್ಥೆ ಸಾರ್ವಜನಿಕರಿಂದ ಕಂಪ್ಲೇಂಟ್ ಗಳನ್ನ ರಿಸೀವ್ ಮಾಡುತ್ತೆ, ಇನ್ಕ್ವೈರೀಸ್ ಗಳನ್ನ ಕಂಡಕ್ಟ್ ಮಾಡುತ್ತೆ. ಈ ಸಂಸ್ಥೆ ಯಾವುದೇ ಕರಪ್ಟ್ ಅಧಿಕಾರಿಯ ಮನೆಯ ಮೇಲೆ, ಅವನ ಆಫೀಸಸ್ ನ ಮೇಲೆ ರೈಡ್ ಮಾಡುವಂತಹ ಪವರ್ ಅನ್ನು ಹೊಂದಿದೆ. ಈಗ ಸ್ನೇಹಿತರೆ, ಈ ಲೋಕಾಯುಕ್ತ ಸಂಸ್ಥೆಯ ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ. ನಾವು ಸ್ಟೇಟ್ ನಿಂದ ಸ್ಟೇಟ್ಗೆ ಹೋದಂತೆ ಈ ಲೋಕಾಯುಕ್ತ ಸಂಸ್ಥೆಯ ಒಂದು ಆರ್ಗನೈಸೇಷನಲ್ ಸ್ಟ್ರಕ್ಚರ್ ಬೇರೆ ಬೇರೆ ರೀತಿ ಇದೆ. ಉದಾಹರಣೆಗೆ ನಾವು ರಾಜಸ್ಥಾನ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಲೋಕಾಯುಕ್ತ ಮತ್ತು ಉಪಲೋಕಾಯುಕ್ತ ಎನ್ನುವಂತಹ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿದ್ದೇವೆ. ಆದರೆ ಅದೇ ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶಗಳಲ್ಲಿ ಕೇವಲ ಲೋಕಾಯುಕ್ತ ಎನ್ನುವಂತಹ ಸಂಸ್ಥೆ ಇದೆ, ಉಪಲೋಕಾಯುಕ್ತ ಎನ್ನುವಂತಹ ಸಂಸ್ಥೆ ಇಲ್ಲ. ಈಗ ಕರ್ನಾಟಕಕ್ಕೆ ಬಂದಾಗ, ಕರ್ನಾಟಕದಲ್ಲಿ ಈ ಲೋಕಾಯುಕ್ತ ಸಂಸ್ಥೆ ಒಂದು 4 ಫಂಕ್ಷನಲ್ ವಿಂಗ್ಸ್ ಗಳನ್ನು ಹೊಂದಿದೆ. ಮೊದಲನೇದು ಅಡ್ಮಿನಿಸ್ಟ್ರೇಟಿವ್ ಅಂಡ್ ಇನ್ಕ್ವೈರಿ ಸೆಕ್ಷನ್, ಎರಡನೇದು ಲೀಗಲ್ ಸೆಕ್ಷನ್, ಮೂರನೇದು ಸ್ಪೆಷಿಯಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್, ನಾಲ್ಕನೇದು ಟೆಕ್ನಿಕಲ್ ಸೆಲ್, ಐದನೇದು ಡಿಸ್ಟ್ರಿಕ್ಟ್ ವಿಜಿಲೆನ್ಸ್ ಕಮಿಟೀಸ್. ಈ ರೀತಿಯಾಗಿ ನಮ್ಮ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆ ಈ 5 ವಿಂಗ್ಸ್ ಗಳನ್ನ ಹೊಂದಿದೆ. ನೆಕ್ಸ್ಟ್, ಈಗ ಈ ಲೋಕಾಯುಕ್ತ ಸಂಸ್ಥೆಯನ್ನ, ಆ ಸಂಸ್ಥೆಯ ಅಧಿಕಾರಿಯನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಯಾವುದೇ ರಾಜ್ಯ ಸರ್ಕಾರದ ಗವರ್ನರ್ ಅಂದ್ರೆ ರಾಜ್ಯಪಾಲರು ಆ ರಾಜ್ಯದ ಚೀಫ್ ಜಸ್ಟಿಸ್ ಅಂದ್ರೆ ನ್ಯಾಯಮೂರ್ತಿಗಳ ಜೊತೆ ಮತ್ತು ಆ ರಾಜ್ಯದ ಲೀಡರ್ ಆಫ್ ಅಪೋಸಿಷನ್, ವಿಧಾನಸಭೆ ಅಥವಾ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಲೀಡರ್ ಆಫ್ ಅಪೋಸಿಷನ್ ಜೊತೆ ಕನ್ಸಲ್ಟ್ ಮಾಡಿ, ಡಿಸ್ಕಸ್ ಮಾಡಿ ಲೋಕಾಯುಕ್ತ ಎನ್ನುವಂತಹ ಅಧಿಕಾರಿಯನ್ನ ಅಪಾಯಿಂಟ್ಮೆಂಟ್ ಮಾಡಲಾಗ್ತದೆ.
ನೆಕ್ಸ್ಟ್ ಅವರ ಕ್ವಾಲಿಫಿಕೇಶನ್ ಏನಾಗಿರುತ್ತೆ ಮತ್ತು ಅವರು ಕಾರ್ಯಾವಧಿ ಟರ್ಮ್ ಆಫ್ ಆಫೀಸ್ ಎಷ್ಟು ಅನ್ನೋದನ್ನು ನೋಡೋಣ. ಉತ್ತರ ಪ್ರದೇಶ, ಹಿಮಾಚಲ ಪ್ರದೇಶ, ಆಂಧ್ರ ಪ್ರದೇಶ, ಗುಜರಾತ್ ಇನ್ನೂ ಕೆಲವು ರಾಜ್ಯಗಳಲ್ಲಿ ಜುಡಿಷಿಯರಿ ಕ್ವಾಲಿಫಿಕೇಶನ್ ಅನ್ನು ಹೊಂದಿರುವಂತಹ ಒಬ್ಬ ವ್ಯಕ್ತಿಯನ್ನ ಲೋಕಾಯುಕ್ತಗೆ ಅಪಾಯಿಂಟ್ಮೆಂಟ್ ಮಾಡಬೇಕು ಅಂತೇಳಿ ಅವರ ಒಂದು ಕಾಯ್ದೆ ಹೇಳಿದ್ರೆ, ಬಿಹಾರ, ಮಹಾರಾಷ್ಟ್ರ, ರಾಜಸ್ಥಾನ ಇನ್ನು ಇತ್ಯಾದಿ ಒಂದು ರಾಜ್ಯಗಳಲ್ಲಿ ಯಾವುದೇ ರೀತಿಯ ಒಂದು ಫಾರ್ಮಲ್ ಕ್ವಾಲಿಫಿಕೇಶನ್ ಅನ್ನ ಒಂದು ಅವಶ್ಯಕತೆ ಇಲ್ಲ ಅಂತೇಳಿ ಆ ಕಾಯ್ದೆಗಳಲ್ಲಿದೆ. ಈ ರೀತಿಯಾಗಿ ಕ್ವಾಲಿಫಿಕೇಶನ್ಸ್ ನಲ್ಲೂ ಆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅದೊಂದು ಕ್ರೈಟೀರಿಯಾ ಮಾಡಲಾಗಿದೆ. ಈಗ ಅವರು ಟರ್ಮ್ ಆಫ್ ಆಫೀಸ್ ನೋಡೋದಾದ್ರೆ ಮೆಜಾರಿಟಿ ಸ್ಟೇಟ್ಗಳಲ್ಲಿ ಈ ಲೋಕಾಯುಕ್ತರ ಕಾರ್ಯಾವಧಿ 5 ವರ್ಷ ಅಥವಾ ಅವರಿಗೆ 70 ವರ್ಷ ಆಗಿರಬೇಕು. ಯಾವುದು ಮೊದಲಾಗುತ್ತೆ? ಉದಾಹರಣೆಗೆ ಅವರು 70 ವರ್ಷ, ಅವರು 3 ವರ್ಷ ಅವಧಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವಾಗ ಅವ್ರು ರಿಸೈನ್ ಮಾಡ್ತಾರೆ. ಇಲ್ಲ ಅವ್ರು ಇನ್ನೂ ಚಿಕ್ಕವರಿದ್ದಾರೆ ಅಂತಂದ್ರೆ 5 ವರ್ಷ ಕಂಪ್ಲೀಟ್ ಮಾಡಬಹುದು. ಇಲ್ಲಿ ಯಾವುದೇ ರೀತಿಯ ಅಪಾಯಿಂಟ್ಮೆಂಟ್ ಒಂದು ಸಲ ಅವರು ರಿಟೈರ್ಡ್ ಆದ್ರೆ ಅವ್ರ ಟರ್ಮ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಅವರು ಅಪಾಯಿಂಟ್ಮೆಂಟ್ ಅವರಿಗೆ ಮಾಡ್ಕೊಳ್ಳಕ್ ಸಾಧ್ಯವಿಲ್ಲ. ಈಗ ನೆಕ್ಸ್ಟ್ ಸ್ನೇಹಿತರೆ, ಜುರಿಸ್ಡಿಕ್ಷನ್ ಅವರಿಗೆ ಕೊಟ್ಟಿರುವಂತ ಜುರಿಸ್ಡಿಕ್ಷನ್ ಏನು ಅನ್ನೋದನ್ನ, ಅವರ ಅಥಾರಿಟಿ ಏನು ಅನ್ನೋದನ್ನ ನೋಡೋಣ. ಈ ಅಥಾರಿಟಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುತ್ತೆ. ಉದಾಹರಣೆಗೆ ನೋಡೋದಾದ್ರೆ ಹಿಮಾಚಲ ಪ್ರದೇಶ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ ಮತ್ತು ಗುಜರಾತ್ ರಾಜ್ಯಗಳಲ್ಲಿ ಲೋಕಾಯುಕ್ತ ಒಂದು ಜುರಿಸ್ಡಿಕ್ಷನ್ ಅಲ್ಲಿ ಚೀಫ್ ಮಿನಿಸ್ಟರ್ ಕೂಡ ಬರ್ತಾರೆ. ಆದ್ರೆ ಅದೇ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ರಾಜಸ್ಥಾನ, ಬಿಹಾರಗಳಲ್ಲಿ ಈ ಲೋಕಾಯುಕ್ತ ಜುರಿಸ್ಡಿಕ್ಷನ್ ಒಳಗಡೆ ಚೀಫ್ ಮಿನಿಸ್ಟರ್ ಬರೋದಿಲ್ಲ. ಈ ರೀತಿಯಾಗಿ ನೋಡಿದ್ರೆ ಮೆಜಾರಿಟಿ ಆಫ್ ದ ಸ್ಟೇಟ್ಸ್ ಗಳಲ್ಲಿ ಲೋಕಾಯುಕ್ತದ ಜುರಿಸ್ಡಿಕ್ಷನ್ ಒಳಗಡೆ ಸಚಿವರುಗಳು ಅಂದ್ರೆ ಮಿನಿಸ್ಟರ್ಸ್, ಉಪಸಚಿವರು ಅಂತಂದ್ರೆ ಡೆಪ್ಯೂಟಿ ಮಿನಿಸ್ಟರ್ಸ್, ಇವರ ಜೊತೆ ಹೈಯರ್ ಗವರ್ನಮೆಂಟ್ ಆಫೀಸರ್ಸ್ ಇವರೆಲ್ಲರನ್ನ ಒಳಗೊಂಡಿದೆ. ಈ ವ್ಯಕ್ತಿಗಳ ವಿರುದ್ಧ ಏನಾದರೂ ಸಾರ್ವಜನಿಕರಿಂದ ಕಂಪ್ಲೇಂಟ್ ಬಂದ್ರೆ ಇವರೆಲ್ಲರ ವಿರುದ್ಧ ಇನ್ವೆಸ್ಟಿಗೇಷನ್, ಇನ್ಕ್ವೈರಿ ಮಾಡುವಂತಹ ಪವರ್ ಅನ್ನ ಈ ಸಂಸ್ಥೆ ಹೊಂದಿದೆ. ಇದೇ ರೀತಿ ಕೆಲವೊಂದು ಸ್ಟೇಟ್ಗಳಲ್ಲಿ ಫಾರ್ಮರ್ ಮಿನಿಸ್ಟರ್ಸ್ ಗಳಿದ್ರು ಕೂಡ ಮತ್ತು ಫಾರ್ಮರ್ ಸಿವಿಲ್ ಬ್ಯೂರೋಕ್ರಾಟ್ಸ್ ಅಂದ್ರೆ ಅಧಿಕಾರಿಗಳ ವಿರುದ್ಧ ಕೂಡ ಈ ಸಂಸ್ಥೆ ಇನ್ವೆಸ್ಟಿಗೇಷನ್ ಮಾಡುತ್ತೆ. ಈ ಅಧಿಕಾರಿ ಅಥವಾ ಈ ಸಂಸ್ಥೆ ಸ್ಟೇಟ್ ಲೆಜಿಸ್ಲೇಚರ್ ಅಂದ್ರೆ ಆ ರಾಜ್ಯದ ವಿಧಾನಸಭೆಗೆ ರೆಸ್ಪಾನ್ಸಿಬಲ್ ಆಗಿರ್ತದೆ. ನಾವು ಒಂದು ವರ್ಷದಲ್ಲಿ ಏನೇನು ಕೆಲಸ ಮಾಡಿದ್ವಿ, ಯಾವ ರೀತಿ ಇನ್ವೆಸ್ಟಿಗೇಷನ್ ಮಾಡಿದ್ವಿ, ಯಾವ ಒಂದು ಕೆಲಸಗಳನ್ನ ಮಾಡಿದ್ವಿ ಅನ್ನೋ ರಿಪೋರ್ಟ್ ಅನ್ನ, ಆನ್ಯುವಲ್ ರಿಪೋರ್ಟ್ ಅನ್ನ ಈ ಲೆಜಿಸ್ಲೇಚರ್ಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ಈ ಒಂದು ಸಂಸ್ಥೆ ಮಾಡುವಂತಹ ಫಂಕ್ಷನ್ಸ್ ಗಳು ಯಾವುವು, ಪವರ್ಸ್ ಗಳು ಯಾವುವು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಈ ಸಂಸ್ಥೆ ಸೂಪರ್ವೈಸರಿ ಪವರ್ಸ್ ಗಳನ್ನ ಹೊಂದಿದೆ. ಅಂದ್ರೆ ಈ ಸಂಸ್ಥೆ ಸೂಪರ್ವೈಸ್ ಮಾಡುತ್ತೆ. ಉದಾಹರಣೆಗೆ ಪ್ರಿಲಿಮಿನರಿ ಇನ್ಕ್ವೈರಿ ಆಗಿರ್ಬೋದು ಅಥವಾ ಇನ್ವೆಸ್ಟಿಗೇಷನ್ ಆಗಿರ್ಬೇಕು, ಇವುಗಳನ್ನ ಸೂಪರ್ವೈಸ್ ಮಾಡುತ್ತೆ. ಎರಡನೇದು, ಈ ಸಂಸ್ಥೆ ಸರ್ಚ್ ಮತ್ತು ಸೀಜರ್ ಮಾಡುವಂತಹ ಅಂದ್ರೆ ಯಾವುದೇ ವಸ್ತುಗಳನ್ನ ಸರ್ಚ್ ಮಾಡುವಂತಹ, ಸೀಜರ್ ಮಾಡುವಂತಹ ಒಂದು ಪವರ್ ಅನ್ನು ಹೊಂದಿದೆ. ಈ ಸಂಸ್ಥೆ ಕೆಲವೊಂದು ಕೇಸಸ್ ಗಳಲ್ಲಿ ಸಿವಿಲ್ ಕೋಡ್ ತರ ವರ್ಕ್ ಮಾಡುವಂತಹ ಪವರ್ ಅನ್ನ ಹೊಂದಿದೆ. ಈ ಸಂಸ್ಥೆ ತನ್ನ ಕೆಲಸಕ್ಕಾಗಿ ಸ್ಟೇಟ್ ಗವರ್ನಮೆಂಟ್ ಆಫೀಸರ್ಸ್ ಗಳನ್ನ ಯೂಸ್ ಮಾಡಿಕೊಳ್ಳುವಂತಹ ಪವರ್ ಅನ್ನ ಹೊಂದಿದೆ. ಈ ಸಂಸ್ಥೆ ಕೆಲವೊಂದು ಕೇಸ್ಗಳಲ್ಲಿ ಕೆಲವೊಂದು ಅಸೆಟ್ಸ್ ಗಳನ್ನ ಅಟ್ಯಾಚ್ ಮಾಡಿಕೊಳ್ಳುವಂತಹ ಒಂದು ಅಧಿಕಾರವನ್ನು ಹೊಂದಿದೆ. ಈ ಸಂಸ್ಥೆ ಕೆಲವು ಕೇಸಸ್ ಗಳಲ್ಲಿ ಅಸೆಟ್ಸ್ ಗಳನ್ನ, ಪ್ರೊಸೀಡ್ಸ್ ಗಳನ್ನ, ರಿಸಿಪ್ಟ್ಸ್ ಗಳನ್ನ, ಕೆಲವೊಂದು ಬೆನಿಫಿಟ್ಸ್ ಗಳನ್ನ ಕಾನ್ಫಿಸ್ಕೇಶನ್ ಮಾಡುವಂತಹ ಪವರ್ ಅನ್ನ ಹೊಂದಿದೆ. ಕಾನ್ಫಿಸ್ಕೇಶನ್ ಅಂದ್ರೆ ಜಪ್ತಿ ಮಾಡುವಂತಹ ಒಂದು ಪವರ್ ಅನ್ನ ಹೊಂದಿದೆ. ಈ ಸಂಸ್ಥೆ ಯಾವುದೇ ಒಂದು ಅಧಿಕಾರಿಯ ವಿರುದ್ಧ ಕಂಪ್ಲೇಂಟ್ ಅನ್ನ ರಿಸೀವ್ ಮಾಡಿದ್ರೆ ಆ ಅಧಿಕಾರಿಯನ್ನ ಅಂದ್ರೆ ಅದು ಭ್ರಷ್ಟಾಚಾರ ವಿರುದ್ಧದ ಒಂದು ಕಂಪ್ಲೇಂಟ್ ಆಗಿದ್ರೆ ಆ ವ್ಯಕ್ತಿಯನ್ನ ಆ ಜಾಗದಿಂದ ಟ್ರಾನ್ಸ್ಫರ್ ಮಾಡುವಂತಹ ಅಥವಾ ಸಸ್ಪೆನ್ಷನ್ ಮಾಡುವಂತಹ ಪವರ್ ಅನ್ನು ಕೂಡ ಹೊಂದಿದೆ. ಇದು ರೆಕಮೆಂಡ್ ಮಾಡುವಂತಹ ಒಂದು ಪವರ್ ಅನ್ನು ಹೊಂದಿದೆ. ಈ ಸಂಸ್ಥೆ ಈ ರೀತಿಯಾಗಿ ಕೆಲವೊಂದು ಪವರ್ಸ್ ಗಳನ್ನ ಹೊಂದಿದೆ. ಈ ಪವರ್ಸ್ ಗಳನ್ನ ಬಳಸಿಕೊಂಡು ಈ ಸಂಸ್ಥೆ ಯಾವುದೇ ರಾಜ್ಯ ಸರ್ಕಾರಗಳಲ್ಲಿರುವಂತಹ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡುವಲ್ಲಿ ತನ್ನ ಕೆಲಸವನ್ನ ಮಾಡ್ತಾ ಇದೆ. ಸ್ನೇಹಿತರೆ, ಇದಾಗಿತ್ತು ಲೋಕಾಯುಕ್ತದ ಬಗ್ಗೆ ಮಾಹಿತಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.